ವಿಶ್ವಗುರು ಬಸವಾದಿ ಪ್ರಮಥರ ಚರಣಕಮಲಗಳಿಗೆ, ವಿಶ್ವಗುರು ಜ್ಞಾನ ಚಕ್ರವರ್ತಿ ಪರಮ ತಪಸ್ವಿ ಮಾನಭಾವನಿರತಕ್ಕಂಥ ಶ್ರೀಮನ್ ನಿಜುಂಶಿಗಳಿಗೆ, ಅತ್ತ ಕನ್ನಡದಲ್ಲಿ ವೇದಾಂತ ಉಪದೇಶ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಾರ್ಥಗಳಿಗೂ, ಇಲ್ಲಿನ ಸಭೆ ಅಧ್ಯಕ್ಷರು ಇಲ್ಲಿ ಕೂಡಿರುವಂಥ ಎಲ್ಲ ಗುರು ಹಿರಿಯರ ಶರಣರ ಸಂತರ ಅನುಭವಿಗಳ ಶರಣ ಶ್ರೇಣಿಯರಿಗೂ ಅನಂತ ನಮನಗಳೆಂಟು. ಇಂದು ನಾವು ನೀವೆಲ್ಲರೂ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಗುರುನಮನ ಕಾರ್ಯಕ್ರಮದಲ್ಲಿ ಕೂಡ್ಕೊಂಡು ಈ ಕಾರ್ಯಕ್ರಮದ ಉದ್ದೇಶಕ್ಕೋಸ್ಕರಕ್ಕಾಗಿ ಬಹಳ ಸುಂದರವಾದಂಥ ಶೈಲಿಯಲ್ಲಿ ಮಠಕ್ಕೆ ಬಂದ ಹುಡುಗರು ಹೇಳಿದ್ರು ನನಗೆ, ನಮ್ಮ ಗೆಳೆಯರ ಬಳಗ, ಯಾವ ಗೆಳೆಯರ ಬಳಗ ನನಗೆ ಅರ್ಥ ಆಗುತ್ತೆ. ಬಸವೇಶ್ವರ ಗೆಳೆಯರ ಬಳಗ, ನಿಜವೇಶ್ವರ ಗೆಳೆಯರ ಬಳಗನೂ ಅರ್ಥ ಆಗ್ತದೆ. ಬರೀ ಅದು ಗೆಳೆಯರ ಬಳಗ ಅಂತ ಹಾಕೊಂಡ ಇರಲಿ. ಒಳ್ಳೆಯ ಕಾರ್ಯಕ್ರಮನ ಯುವಕರು ಮಾಡ್ಯಾರ. ಅವರಿಗೂ ಆ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ. ಮಾತುಗಳನ್ನು ಮಾತು ಬರೀತಾರೆ, ಬಹಳ ಸುಂದರ ಬರೀತಾರೆ. ಮುತ್ತು ನೀರಿನಲ್ಲಿ ಹುಟ್ಟಿತು, ಉಪ್ಪ ನೀರಿನಲ್ಲಿ ಹುಟ್ಟಿತು, ಆಣೆಕಲ್ಲ ನೀರಿನಲ್ಲಿ ಹುಟ್ಟಿತು, ಉಪ್ಪು ಕರಗಿತು, ಆಣೆಕಲ್ಲ ಕರಗಿತು, ಮುತ್ತ ಕರಗಲಿಲ್ಲ. ಮುತ್ತಿನಂತೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರು ಬಹುಸಾಗರದಲ್ಲಿ ಕರಗಲಿಲ್ಲ. ಮುತ್ತು ಯಾವ ರೀತಿಯಾಗಿ ಅದು ತಿರುಗಿ ನೀರಿನಲ್ಲಿ ಕೂಡುವಂಗಿಲ್ಲ. ನೆನಪ ಶರಣರು ಸಂತರು ಅನುಭವಿಗಳು ಕೆಲವು ತಿಳುವಳಿಕೆ ಇರಬೇಕು. ಶರಣರು ಸಂತರು ಪುಣ್ಯತಿಥಿ ಲಿಂಗೈಕ್ಯರಾದರು ಅಂತೆಲ್ಲ ಆಗುವಂಗಿಲ್ಲ. ಭಗವಂತ ಪೂರ್ಣ, ಮಹಾತ್ಮರು ಪೂರ್ಣರು. ಅಪೂರ್ಣ ಅಂದ್ರೆ ಅವ್ರು ಲಿಂಗೈಕ್ಯರಾಗ್ಯಾರ ಅಂತ ಹೇಳಿ. ಪೂರ್ಣ ವಸ್ತು ಎಲ್ಲ ಕಡೆ ತುಂಬಿರತಕ್ಕಂಥ ಎಲ್ಲ ಅಖಂಡ ವಸ್ತು ಇರಬೇಕಲ್ಲ, ಅದು ಲಿಂಗೈಕ್ಯ ಆಗೋದಲ್ಲಿ ಅಂತದ್ದು ಲಿಂಗ ರೂಪವಾಗಿಯೇ ಇರ್ತೈತದು. ಕೆಲವರು ಅಭಿಪ್ರಾಯ ಐತೆ ಲಿಂಗಗಳು ಐಕ್ಯರಾದ ತಪ್ಪದು. ಅದು ಶರೀರದ ಘಟ ಹೊಡಿತಪ್ಪ. ಇದು ಘಟವೇ ಖುಷಿ, ಘಟವೇ ಖುಷಿ ಅಂತ ನಿಂತ್ಕೊಂಡ್ರೆ ಘಟ ಅಂದ್ರೆ ಈ ಶರೀರ ಸುಳ್ಳು ಅಂತ ಅರ್ಥ ಮಾಡ್ಕೊಂಡು ಬಂದರು. ಒಳಗಿರತಕ್ಕಂಥ ಏನು ತೇಜವರು ಆತ್ಮ ಇರ್ತಲ್ಲ, ಅದೇನು ಹೋಗುವಂಥದ್ದು ಅಲ್ಲ, ಅದು ಬರುವಂಥದ್ದಲ್ಲ. ಅದನ್ನು ತಿಳಿದುಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಈ ಜಗತ್ತಿನ ಮೂಲಿಗೂ ಕೂಡ ತಮ್ಮಲಾಗಿರ್ತಕ್ಕಂಥ ಒಂದು ಶೈಲಿ ಒಳಗ ಅವರು ನಾವು ಕೂಡ ಚಿಕ್ಕವರಿದ್ದಾಗ ಮಲ್ಲಿಕಾರ್ಜುನ ಸ್ವಾಮಿಗಳ ಸತ್ತರಲ್ಲಿ ಅಭ್ಯಾಸ ಮಾಡ್ಲಿಕ್ಕಂತ ಇರ್ತಿದ್ದೆ ಅಂತ ಅದ್ಭುತ ಅಭ್ಯಾಸ ಆಗ್ತದೆ. ಸಕಲ ಶಾಸ್ತ್ರಗಳನ್ನ, ಉಪನಿಷತ್ತುಗಳನ್ನ, ವೇದಗಳನ್ನ, ಆಗಮಗಳನ್ನ ಸರಳವಾದ ಶೈಲಿ ಒಳಗ, ಸರಳವಾದ ರೀತಿ ಒಳಗ ಜನಸಾಮಾನ್ಯರಿಗೆ ಮುಟ್ಟವಾಗಿ ಹೇಳಿದವರು ಯಾರಾದರೂ ಈ ಭೂಮಿ ಮೇಲೆ ಇದ್ರೆ ನಾವು ಸಿದ್ದೇಶ್ವರ ಸ್ವಾಮೀಜಿಯವರು ಅಂತ ಹೇಳ್ಬೋದು. ಅತಿ ಸರಳ ಶೈಲಿ ಒಳಗ ಅವರೆಲ್ಲರಿಗೂ ಮನ ಮುಟ್ಟುವಂಗ, ಅವರೆಲ್ಲರಿಗೂ ತಿಳುವಳಿಕೆ, ಸಣ್ಣ ಮಕ್ಕಳಿಗೆ ಸಹಿತವಾಗಿ ತಿಳುವಳಿಕೆ ಆಗುವಂಗ ಒಂದು ಅದ್ಭುತವಾಗಿರ್ತಕ್ಕಂಥ ಲಕ್ಷಾಂತರ ಜನರನ್ನ ಗಂಭೀರಭೂತರಾಗಿರ್ತಕ್ಕಂಥ ತಾಕತ್ತ ಅದು ಯಾರ್ಯಾರಿಗಿದ್ದರೆ ನಮ್ಮ ಪರ ಪೂಜೆಗೆ ಅಂತ ಹೇಳೋದಲ್ಲ. ಲಕ್ಷ ಮಾನವರನ್ನ ಗಪ್ಪಂಡಿಗೆ ಕೊಡ್ತದೆ ಅಲ್ಪ ಮಂತ್ರ ಹಾಕಿ. ಮಂತ್ರ ಶಕ್ತಿಯಿಂದ ಬೆಂಕಿಯೊಳಗೂ ಕೂಡ ಹೋಗ್ಲಿಕ್ಕೆ ಬರ್ತೈತಿ. ಆದರೂ ಈ ಮಾನವರಿಗೆ ಏನೈತಲ್ಲ, ಬಾಯಿ ಬಂದು ಮಾಡೋದು ಯಾರಿಗೆ ಆ ತಾಕತ್ತು ಯಾರ್ಯಾರಿಗೆ ಬಂದಿತ್ತಪ್ಪ ಅಂದ್ರೆ ನಮ್ಮ ಪರಮ ಪೂಜ್ಯರಿಗೆ ಅಂತ. ಸಿದ್ದೇಶ್ವರ ಸ್ವಾಮಿ ಇದರ ಸ್ಟೇಜಿಗೆ ಬಂದಾರಪ್ಪ ಅಂದ್ರೆ ಏನು ಕೋಟ್ಯಾವಧಿ ಜನ ಕೂಡ್ಯಾರಂದ್ರೂ ಕೂಡ ಸ್ತಂಭ, ಎಲ್ಲರೂ ಮುಖಗಳ ಕೈವಾಗಿ ಸ್ತಂಭಭೂತವಾಗ್ತಿದ್ದು. ಅವರು ನಾವಿದ್ದಾಗ ಒಂದು ಮಲ್ಲಿಕಾರ್ಜುನ ಸ್ವಾಮಿ ಮಾತು ಹೇಳಿದರು, ನಿರಾಭಾರಿ ಸದ್ಗುರಿನ ಮಾನಸದಲ್ಲಿ ಇರಲಿ ಅಂತ ತಿಳ್ಕೊಂಡು. ನಿರಾಭಾರಿ ಸದ್ಗುರಿನ ಮಾನಸದಲ್ಲಿ ಇಲ್ಲಂದಾಗ ಪೂಜ್ಯರು ನಾವೆಲ್ಲ ಮಗಳಿಗೆ ಕುರಿತು ಒಂದು ಮಾತು ಕೇಳಿದರು ಮಲ್ಲಿಕಾರ್ಜುನ ಸ್ವಾಮಿ. ನಿರಾಭಾರಿ ಅಂದ್ರೆ ಶಬ್ದಕ್ಕೆ ಅರ್ಥ ಮಾಡ್ರಿಯಪ್ಪ ಅಂತ ಹೇಳಿದರು. ನಿರಾಭಾರಿ ಅನ್ನೋ ಶಬ್ದಕ್ಕೆ ಅರ್ಥ ಏನಪ್ಪ ಅಂತ ಕೇಳಿದರೆ, ಹಾದಿ ಮೇಲೆ ಒಂದು ದುಡ್ಡು ಬಿದ್ದಿದ್ರು ಕೂಡ ಯಾವ ಸನ್ಯಾಸಿ ಹಿಡಿಯೋದಿಲ್ಲ, ಅವನು ನಿರಾಭಾರಿ ಅಂತ ಹೇಳಿದರೆ. ಹಿಂಗೆ ಏನಂದಾಗ ಅಂದೇನ ಅಪಗಳ ಪಾದ ಪಡೆದು ಹೇಳಿದಾರಲ್ಲ, ನನ್ನ ಜೀವನದ ಕೊನೆವರೆಗೆ ನನ್ನ ಬುದ್ಧನೇ ಮುಟ್ಟುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ರು. ಮಲ್ಲಿಕಾರ್ಜುನ ಸ್ವಾಮಿಗಳು ಮುಂದೆ ಕುತ್ಕೊಂಡೇ ಪ್ರತಿಜ್ಞೆ ಮಾಡಿದ್ರು ಅಂತ ಮಾತನ್ನು. ಒಬ್ಬ ಸನ್ಯಾಸಿ ಆದವನು ಹಾದಿ ಮೇಲೆ ದುಡ್ಡು ಮುಟ್ಟಿದ್ರು ಇದ್ದರೂ ಕೂಡ ಮುಟ್ಟಲಾರ್ದಂಗೆ ಇರುವಂಥ ಸ್ಥಿತಿಗೆ ನಿರಾಭಾರಿ ಸ್ಥಿತಿ ಅಂತ ಕರೀತಾರಪ್ಪ. ಅಂತಹ ನಿರಾಭಾರಿ ಸ್ಥಿತಿ ಒಳಗೆ ನಿಂತುಕೊಂಡು ಹಾದಿ ಮೇಲೆ ಒಂದು ದುಡ್ಡು ಬಿದ್ದರೂ ಕೂಡ ಹಿಡಿಬಾರ್ದು ಅಂತೇಳಪ್ಪ
ನನ್ನ ಜೀವನದ ಕೊನೆವರೆಗೆ ನೀವು ಹಾನಿ ಮಾಡಿ ಹೇಳ್ತೀನಿ ನಾನು ದುಡ್ಡನ್ನೇ ಮುಟ್ಟುದಿಲ್ಲ ಅಂತ ನನ್ನ ಪ್ರತಿಜ್ಞೆ ಮಾಡಿರಲ್ಲ ನನ್ನ ಜೀವನದ ಕೊನೆವರೆಗೆ ಪಾಲಿಸಲುಗೋಸ್ಕರಕ್ಕಾಗಿ ಜಗತ್ತೆಲ್ಲ ಸಿದ್ದೇಶ್ವರ ಸ್ವಾಮೀಜಿ ಸಮಸ್ಯೆ ಅಂತ ತಿಳ್ಕೊಂಡು ಜಗತ್ತ ಕೊಂಡಾಡ್ತಕ್ಕಂಥ ಯಾರ ಗುರುಗಳ ಆಜ್ಞೆಯನ್ನು ಪಾಲಿಸ್ತಾರಲ್ಲ ಅವರು ಜೀವನ ಮುಕ್ತ ಇರ್ಬೋದು ಅವ್ರು ಜೀವನ ಮುಕ್ತಕ್ಕೆ ಸಾಧ್ಯ ಇಲ್ಲ ಅಂತ ಅವರ ಶಾಸ್ತ್ರ ಓದಿರ್ಬೋದು ಅಥವಾ ವೇಷ ತೊಟ್ಟಿರ್ಬೋದು ಏನೇ ಮಾಡಿರ್ಬೋದು ಗುರು ಏನು ಹೇಳ್ತಾನಲ್ಲ ಆ ಪ್ರಕಾರ ಅಲ್ಲಿ ಇದ್ದು ಅದು ಯಾವ ಸಾಧನ ಮಾಡ್ತಲ್ಲ ಅವನು ದೇವರಾಗಲಿಕ್ಕೆ ಸಾಧ್ಯತೆ ಇನ್ನುಳಿದವರೆಲ್ಲ ಆಣಿ ಕಲ್ಲಿದ್ದಂಗ ಉಪ್ಪು ಇದ್ದಂಗ ಉಪ್ಪು ಕರಗ್ತತಿ ಆಣಿ ಕಲ್ಲ ಕರಗ್ತತಿ ಮುತ್ತ ಕರಗುವುದಿಲ್ಲ ಹಂಗೆ ನಮ್ಮ ಪೂಜೆಗಳು ಮುತ್ತಿನಿಂದ ಇದ್ದುಕೊಂಡ ಈ ಭಾಗದೊಳಗೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮನ ಈ ಸಣ್ಣ ಹಳ್ಳಿಯಾಗಿದ್ದರೂ ಕೂಡ ಒಂದು ತಿಂಗಳಾಂತರವಾಗಿದ್ದುಕೊಂಡು ಅರಣ್ಯದಲ್ಲೇ ಒಂದು ದೊಡ್ಡ ಸಾಧನೆ ಮಾಡಿ ಹೋದರು ಆದರೂ ನಮ್ಮದೊಂದು ತಪ್ಪು ನಮ್ಮಲ್ಲಿ ಆಗೈತೆ ಅಂತ ನಮ್ಮ ತಪ್ಪನ್ನೇ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಸಾಧ್ಯವಾಗಿರ್ತಕ್ಕಂಥ ನೀವೆಲ್ಲ ಹಿರಿಯರಿದ್ದೀರಿ ಗುರು ವರ್ಗದವರಿದ್ದೀರಿ ಎಲ್ಲ ಹೆಣ್ಮಕ್ಳು ಇದ್ರೆ ಎಲ್ಲರೂ ನಿವಾಂತ ಜಾಗ ಹುಡುಕಿ ಅವ್ರನ್ನ ಸಣ್ಣದನ್ನ ಕಟ್ಟಿ ಅವ್ರೊಂದು ಪೋಟಿ ಇಟ್ಟಿದ್ದಪ್ಪ ಅಂದ್ರೆ ಒಂದು ತಿಂಗಳೊಳಗೆ ನಾವು ಪುರಾಣ ಕೇಳಲಿಕ್ಕೆ ಸಾಧ್ಯ ಕೆಟ್ಟಿರ್ತಾರೆ ಇಲ್ಲ ಸಣ್ಣ ಅವರೇನ ಮಠಗಳು ಬೇಕಂತ ಅಲ್ಲಿಲ್ಲ ಒಂದು ಗುಡಿ ಗುಡ್ಡಗಳು ಬೇಕಂತ ಅಲ್ಲಿಲ್ಲ ನಿರಾಭಾರಿ ಸದ್ಗುರು ಏನಪ್ಪ ಪರಮಾನಂದದಲ್ಲಿ ಬರ್ತಕ್ಕೇನಪ್ಪ ನಿರಾಭಾರಿ ಸದ್ಗುರನ್ನು ಮಾನಸದಲ್ಲಿ ಎಲ್ಲಿ ಅಂತ ತಿಳ್ಕೊಂಡ ಒಂದು ಸಣ್ಣದಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಹೇಳಿ ನನ್ನ ವಾಕ್ಯ ಪುಷ್ಪಗಳನ್ನು ಅವರ ನಿಧಾನವಾಗಿ ಅರ್ಪಣೆ ಮಾಡಿ ಮುಂದಿನ ಟೈಮನ್ನು ನಮ್ಮ ಶೆಟ್ರ ಮಠ ಪೂಜೆ ಮೊದಲ ಹೇಳಿದ್ರು ಮಲ್ಲಪ್ಪ ಸರ್ ಲಘು ಮುಗಿಸ್ರಿ ನಮ್ಮ ಪೂಜೆ ಮಾಡೋರು ಹೋಗಿ ನಾವು ಏನೋ ಒಂದು 2 ತಾಸು ಪೂಜೆ ಕೋಣೆ ಹಾಕೊಂಡು ಅವ್ರಿಗೆ ಒಂದು ಮೊದಲ ಪ್ಯಾಕೆಟ್ ಮಾಡ್ಯಾರ ಅದಕ್ಕೆ ಈಗಾಗಲೇ ಆ ಪೂಜೆಗೆ ನಾನು ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ